ಅಯ್ಯೋ ರಾಧಾ ಅವರೇ, ಅಜ್ಜಿ ಹಾಗೆ ಹೇಳಿಲ್ಲ. ನೀನು ಎಲ್ಲದಕ್ಕೂ ಮೂಗು ತೂರ್ಸ್ಕೊಂಡು ಬರಬೇಡ. ಎಂಥ ಪೇಷಂಟ್ಗಾದರೂ ಬರೀ ಸಪ್ಪೆ ಊಟನೇ ತಿಂತಿದ್ರೆ ನಾಲ್ಗೆ ರುಚಿ ಕೆಡುತ್ತೆ. ಇದೆಲ್ಲ ನಿನ್ನಂಥವ್ರಿಗೆ ಎಲ್ಲ ಅರ್ಥ ಆಗತ್ತೆ. ಗತಿ ಇಲ್ದವ್ರಿಗೆ ಸಪ್ಪೆ ಊಟ ತಿಂದು ಅಭ್ಯಾಸ ಆಗಿರುತ್ತೆ. ಆದರೆ ನಮ್ಮ ಅತ್ತೆ ಆ ಗರ್ಭ ಶ್ರೀಮಂತೆ, ಗತಿ ಇಲ್ದಿರೋ ಕುಟುಂಬದಿಂದ ಬಂದವರಲ್ಲ. ರಾಧಾ, ಮಾತಿನ ಕಡೆ ನಿಗಾ ಇರಲಿ. ಇಲ್ಲಿ ಗತಿನ ಮತ್ತೆ ಗತ್ತನ ತೂಕ ಹಾಕ್ತಿಲ್ಲ. ಆರೋಗ್ಯಕ್ಕೋಸ್ಕರ ಸಪ್ಪೆ ತಿನ್ಲಿ ಅಂತ ಹೇಳ್ತಿರೋದು. ಅಯ್ಯ ಆಯ್ತು ಅದಕ್ಕೆ ಯಾಕೆ ಈಟೊಂದೆಲ್ಲ ಮಾತಾಡ್ತಿದ್ದೀರಿ? ನಾಳೆಯಿಂದ ನಾನು ಪತ್ತೆದ ಊಟನೇ ಮಾಡ್ತೀನಿ, ಆಯ್ತಾ ಬಾ? ಅತ್ತೆ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬಡ್ಸ. ಅಜ್ಜಿ ನಿಮಗೆ? ಹೊಟ್ಟೆ ತುಂಬೋಯ್ತು. ನಮ್ ರಾಧಾ ಈಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನಮ್ಗೆಲ್ಲ ಈಟೊಂದಿನ ಗೊತ್ತೇ ಇರಲ್ವಲ್ಲವಾ? ರಾಧಾ ಅವ್ರೇನಾದ್ರೂ ಮದ್ವೆ ಆದ್ರೆ ಅವ್ರ ಕೈ ರುಚಿಯಿಂದಾನೇ ಗಂಡನ್ ಮನ್ಸ್ ಗೆದ್ಬಿಡ್ತಾರೆ. ಇವಳು ಯಾಕೆ ಇವಾಗ ಗಂಡನ ವಿಷಯ ತೆಗಿತಿದ್ದಾಳೆ? ನಮ್ಮನ್ನ ಅಡುಗೆಲ್ ಗೆದ್ದವಳೆ, ಏನು ಗಂಡ ಯಾವ ಲೆಕ್ಕ? ಜೊತೆಗೆ ಮುತ್ಕಿದ್ದು ತೋಳ ತಂಬೂರಿ ಬೇರೆ. ಬಂಗಾರ, ನಮ್ಮ ರಾಧೆಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿಬಿಡ್ಬೇಕು. ಅಯ್ಯೋ ಇವಾಗ ಅದೆಲ್ಲ ಯಾಕಜ್ಜಿ? ಮದುವೆ ಎಲ್ಲ ಇವಾಗಲ್ದೆ ಇನ್ನೇನು ಮುದುಕಿ ಆದ್ಮೇಲೆ ಮದುವೆ ಆಯ್ತು ಯಾರದ? ಸರಿಯಾಗಿ ಹೇಳಿದ್ರೆ ಹೇಳಿ ಅಂದ್ರೆ ಯಾವಾಗ ಏನಾಗಬೇಕು ಅದು ಆಗ್ಲೇಬೇಕು. 8 ದಿನ ಅಂತ ಒಂಟಿಯಾಗಿರ್ತೀಯ? ಹೌದವ ರಾಧಾ, ನಾನು ನಿನಗೆ ಕೊಟ್ಟ ಮಾತನ್ನಂತೂ ಉಳಿಸ್ಕೊಳಕ್ಕಾಗಲಿಲ್ಲ. ಹಾಗಂತ ನಾನು ನಿಂಗೆ ಮೋಸನೂ ಮಾಡೋಕ್ಕಿಲ್ಲ. ಆದಷ್ಟು ಬಿರ್ನೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಿನ್ನ ಗೃಹಿಣಿ ಮಾಡ್ಬಿಡ್ತೀನಿ. ಅತ್ತೆ ನೀವು ಒಳ್ಳೆ. ಅಯ್ಯೋ ಸುಮ್ನಿರಿ ರಾಧಾ ಅವರೇ, ಆದಷ್ಟು ಬೇಗ ನಿಮ್ ಮದ್ವೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ನಿಮ್ ಮದ್ವೆಲಿ ನಂದೇ ಓಡಾಟ. ಆಯ್ತವ, ನೀನ್ ಓಡಾಡಕ್ಕೋಸ್ಕರನೇ ನಮ್ ರಾಧನ್ ಮದ್ವೆನ ಬಿರ್ನೆ ಮಾಡ್ಬಿಡುಮ. ಈ ಮನೆಗೆ ನಾನು ಸೊಸೆ ಆಗ್ಬೇಕು ಅಂತ ಲೆಕ್ಕ ಹಾಕ್ತಿದ್ರೆ ಇವಳು ನನ್ನನ್ನೇ ಇಲ್ಲಿಂದ ಓಡಿಸ್ಬೇಕು ಅಂತ ಲೆಕ್ಕ ಹಾಕ್ತಿದ್ದಾಳೆ. ನೋಡೋಣ ಯಾರ ಲೆಕ್ಕ ಯಾರು ಚುಕ್ತ ಮಾಡ್ತಾರೆ ಅಂತ. ಸುಮಾ ಸುಮಾ ಸುಮಾ, ಕಾಲೇಜ್ಗೆ ಟೇಮ್ ಆಗಕ್ಕಿಲ್ವೇ? ನೀನು ಇನ್ನೂ ಮಲಗಿರೋದು ನೋಡಿದ್ರೆ ಅವ್ವ ಸುಮ್ಕೆ ಬೈತಾಳೆ ನೋಡು. ಸರಿ ಬೇಗ ಎದಳು. ಸುಮಾ ಸುಮಾ, ನಿನ್ ಬಟ್ಟೆ ಐರನ್ ಮಾಡಿಟ್ಟಿದ್ದೀನಿ, ಸ್ನಾನಕ್ಕೆ ಬಿಸಿನೀರು ಕಾಯಿಸಿಟ್ಟಿದ್ದೀನಿ. ಬೇಗ ಸ್ನಾನಕ್ಕೆ ಹೋಗು. ಆಮೇಲೆ ಬೇರೆ ಯಾರಾದ್ರೂ ಹೋದ್ರೆ ನಾನ್ ಜವಾಬ್ದಾರಿ ಅಲ್ಲ, ಗೊತ್ತಾಯ್ತಾ ಹೇಳಿದ್ದು? ಬೇಗ ಎದ್ದು ಬಾ. ಕುಸೆ ಆಗ್ಲೇ. ಅಯ್ಯೋ ಯಾಕೆಲ್ರು ಹೀಗೆ ಬಂದು ತಲೆ ತಿಂತಾ ಇದ್ದೀರಾ? ನಾನು ಇವತ್ತು ಕಾಲೇಜಿಗೆ ಹೋಗಲ್ಲ. ಅಲ್ಲ ಕುಸೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ನನ್ಗೆ ಏನಂದೆ? ಏನೋ ಲೇಟ್ ಆಯ್ತು ಎಪ್ಸಮ್ಮ ಅಂತ ಬಂದೆ. ಮಿಸ್ಟರ್ ಗೋಪಾಲ್, ನಂಗೆ ಆಲ್ರೆಡಿ ತಲೆ ಕೆಟ್ಟಿದೆ, ನೀವಿನ್ನ ಕೆಡಿಸ್ಬೇಡಿ, ಹೋಗಿ. ಕುಸೆ, ಯಾಕೋ ಮೊದಲಿನ ಥರ ಇಲ್ಲ ನೀನು. ಒಂದು ಕ್ಷಣ ಇದ್ದಂಗೆ ಒಂದು ಕ್ಷಣ ಇರಲ್ವಲ್ಲ ಅಲ್ವಾ? ಮನೆ ಎಪ್ಸ್ಲಿಲ್ಲ ಅಂತ ಬೈದೆ, ಇವತ್ತು ಎಪ್ಸಕ್ಕೆ ಬಂದರೂ ಬೈತಿದ್ಯಲ್ಲಪ್ಪ. ಸುಮಾ ಸುಮಾ, ಏನು ಏನು ನಿಮ್ಮ ಪ್ರಾಬ್ಲಮ್ಮು? ನಿನ್ನೆಯಿಂದ ಒಂಥರ ಇದೆಯಾ? ಯಾಕೆ ಸುಮಾ, ಏನಾಯ್ತು? ಇಷ್ಟೊತ್ತು ಮಿಸ್ಟರ್ ಗೋಪಾಲಿಗೆ ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ಕೊಂಡಿದ್ದಕ್ಕೆ ಬಂದು ಕೇಳ್ತಾ ಇರೋದು. ಯಾಕಿಷ್ಟು ಡಿಸ್ಟರ್ಬ್ ಆಗಿ ಎಲ್ರ ಮೇಲೂ ಕೂಗಾಡ್ತಿದ್ಯಾ? ಕಾಲೇಜಿಗೆ ಹೋಗೋದು ಬಿಡೋದು ನನಗೆ ಗೊತ್ತಿಲ್ವಾ?
ಹೀಗೊಬ್ಬೊಬ್ರು ಬಂದು ಡಿಸ್ಟರ್ಬ್ ಮಾಡ್ತಿದ್ರೆ ಕೂಗಾಡ್ದೆ ಇನ್ನೇನು ಮಾಡಲಿ? ಇದನ್ನೇ ಸಮಾಧಾನವಾಗಿ ಹೇಳಿದ್ರೆ ಆಯ್ತಪ್ಪ. ಸರಿ ಆಯ್ತು, ಸಮಾಧಾನವಾಗಿ ಹೇಳ್ತಿದ್ದೀನಿ. ಹೋಗು, ನಾನು ಮಲ್ಕೋಬೇಕು. 1 ನಿಮಿಷ ಮತ್ತಿನ್ನೇನಕ್ಕ ನಿಂದು? ನೋಡು ಸುಮಾ, ನಾನು ನಿನ್ ಥರಾನೇ ಕಾಲೇಜ್ ಓದ್ಕೊಂಡು ಬಂದಿರೋಳೇನೆ. ನಿಜ ಹೇಳು, ಏನಾಯ್ತು ನಿನಗೆ? ಏನೂ ಆಗಿಲ್ಲ. ನನ್ನನ್ನು ಅಕ್ಕ ಅಂತ ಕರಿತೀಯ ತಾನೆ? ಅಕ್ಕನ ಹತ್ರ ಸುಳ್ಳು ಹೇಳ್ತಾರಾ? ಸ್ನೇಹ ಅಕ್ಕ ಕೇಳಿದಿದ್ರೆ ಅವ್ರಿಗೆ ನೀ ಹೇಳ್ತಿರ್ಲಿಲ್ವಾ? ಹೋಗ್ಲಿ ಬಿಡು, ಮನೆ ಕೆಲಸ ಮಾಡಕ್ ಬಂದಿರೋಳು ಅಕ್ಕ ಆಗಕ್ಕಾಗತ್ತಾ? ಅಯ್ಯೋ ಅಕ್ಕ, ಒಂದು ನಿಮಿಷ. ಡೈಲಾಗ್ ಎಲ್ಲ ಚೆನ್ನಾಗೇ ಹೇಳ್ತೀಯ, ಕುತ್ಕೋ. ಬೇಜಾರಾಗಿರೋದಂತೂ ನಿಜ, ಆದರೆ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಹೇಳಲಾ?